ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ, ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ನಾನು ಹೇಳಿದೆ, ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಿದೆ. ಕೊಡ್ತಾನೆ ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವಇಚ್ಛೆಯಿಂದ ಕೊಟ್ಟರು ಸಾಕು? ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ ನಾನು. ಪರೋಕ್ಷವಾಗಿ ಒತ್ತಡ ಹಾಕಬೇಕು. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು. ತಾವು ಒಂದು ಮಾತು ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಆಗ್ತಿರ್ತಾವ, ಅವನ್ನೆಲ್ಲ ನೋಡೋಕ್ಕಾಗಿಲ್ಲ. ಎಲ್ಲರಿದ್ದಾಗ ಮತ್ತು ಅದರ ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ ಅಂತ ಮಾಡಿದ್ದೆ. ಮತ್ತು ಅವ್ರು ಏನು ತಿಳಿತೇನೋ ಅವರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದ್ರೆ ಇವತ್ತು ಕೊಟ್ಟೆ. ಸರ್, ಕರ್ನಾಟಕ ಇತಿಹಾಸದಲ್ಲಿ ಸಭಾಪತಿ ಮತ್ತೆ ಅಸೆಂಬ್ಲಿ ಎರಡೂ ಕಡೆ ಏಕಕಾಲದಲ್ಲಿ ಪ್ರಥಮ ಸ್ಪೀಕರ್ ನೇಮಕಾತಿ ಮಾಡೋ ಇತಿಹಾಸ ಇದು ಫಸ್ಟ್ ಟೈಮ್ ಸರ್. ಇದು ಇಂಡಿಯಾ ಕರ್ನಾಟಕ ಇರ್ಬೋದು, ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವಾಗೂ ಪ್ರಥಮ ಚೇರ್ ವಂಶರೇ ಇದ್ದರು, ಅಸೆಂಬ್ಲಿ ಆಗ ನನಗೆ ಗೊತ್ತಿಲ್ಲ. ಯಾವಾಗಾರು ಕೊಡೋದಲ್ಲ, 14ನೇ ತಾರೀಕು ಕೊಡೋದು ಇವತ್ತು ಕೊಟ್ಟಿವಿ. ನಿನ್ನೆ ಕೊಡ್ತಿದ್ವಿ. ಕೊಡೋದನ್ನು ತೀರ್ಮಾನ ಆಗಿಬಿಟ್ಟಿದ್ದಲ್ಲ, ಯಾವಾಗ ಕೊಟ್ಟರೆ ಏನಾಗೋದು 4 ದಿವಸ ನೋಡ್ರಿ. ನಾನು ಅದ್ರ ಬಗ್ಗೆ ಯಾವುದಕ್ಕೂ ಏನು ಹೇಳೋದು, ಅದು ಅವ್ರವ್ರಿಗೆ ಕಾನ್ಷಿಯಸ್ ಬಿಟ್ಟದ್ದು. ನನ್ನ ಡ್ಯೂಟಿ ಅವ್ರು ಏನಂದ್ರೆ, ನಾನು ಒಬ್ಬ ಸಭಾಪತಿಯಾಗಿ ನನ್ನ ಕರ್ತವ್ಯವನ್ನು ಮಾಡಿದೆ. ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿಗೆ ಗೌರವ ಕೊಟ್ಟು ಕೊಡಬೇಕಾದ್ರೆ ಕೊಟ್ಟಿದ್ದೀನಿ ಅಷ್ಟೇ. ಸದನದಲ್ಲಿ ಏನಾಗೋದಿಲ್ಲ, ಅದು ಮಾಮೂಲಿ ಇರ್ತೈತಿ. ಸದನದಲ್ಲಿ ಏನಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಬರೋಂಗಿಲ್ಲ. ಮತ್ತು ನಾನು ಎಲ್ಲೂ ಮಾತಾಡಿಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗಿತ್ತು. ಸಹಜ ಅನ್ನಿಸ್ತಿದೆ. ಯಾವಾಗಾದರೂ ಒಬ್ಬ ಅಧಿಕಾರದಾಗ ಇದ್ದಂಥ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನುಷ್ಯನಿಗೆ ನೋವು ಆಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. 2 ದಿವಸ ಅಧಿಕಾರದಾಗಿದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕ್ಕಿಂತ ಮಧ್ಯದಲ್ಲಿ ಆದಾಗ ಒಮ್ಮೆ ಸಹಜ ಮನುಷ್ಯನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತೆ. ಇಷ್ಟ ತಪ್ಪೇನಿಲ್ಲ. ರಾಜೀನಾಮೆ ಬಿಟ್ಟು ಚರ್ಚೆ ಮಾಡೋದು ಸರ್, ಹಂಗಾಮಿ ಸ್ಪೀಕರ್ ಆಗಿ ಮಾಡಿ ಇನ್ನೋವರ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರು ಏನು ಮಾಡ್ತಾರೋ ಮುಂದೆ ಗೊತ್ತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು ಸರ್ಕಾರ ಬಿಟ್ಟದ್ದು.